ಕಂಗ್ರ್ಯಾಚುಲೇಷನ್ಸ್ ಕಣಮ್ಮ ದಿಶಾ. ನೀನು ಚಿರು ಸೇರ್ಕೊಂಡು ಮಾಡಿರೋ ಡಿಸೈನ್ಸು ಸಖತ್ತಾಗಿದೆ. ಅದನ್ನು ನಾವು ಬೇಗ ಮಾರ್ಕೆಟಲ್ಲಿ ಲಾಂಚ್ ಮಾಡಿಬಿಟ್ರೆ ಸೂಪರಾಗಿ ಸೇಲ್ಸ್ ಆಗುತ್ತೆ. ಥ್ಯಾಂಕ್ ಯು ಚಿಕ್ಕ ಮಾವ. ದಿಶಾ, ನಿನ್ನನ್ನು ಕಂಡ್ರೆ ಚಿರು 3 ಅಡಿ ಹೋಗ್ತಿದ್ದವನು ಈಗ ನಿನ್ನನ್ನು ಬಿಟ್ಟೇ ಇರಲ್ಲ ಅಂತಾನೆ. ನಂತರ ನಿನ್ನ ಹೊತ್ತು ಗೊತ್ತೇನು ಇಲ್ವೋ? ಗೊತ್ತಿದೆ. ಬಿಟ್ರಿಗೇನಾ? ಏನು ಚಿಕ್ಕಪ್ಪ, ಬೆಳಗ್ಗೆನೆ ಜಗಳ ಶುರು ಆದಂಗಿದೆ. ಇಲ್ಲ ಕಣೋ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಕೋಪ ಇದ್ದೇ ಇರುತ್ತೆ. ವಾ, ಹೌದಾ? ಹ್ಞೂ, ಈಗ ನಿನ್ನೆ ತಗೋ, ನೀನು ದಿಶಾ ಮೇಲೆ ಎಷ್ಟು ಕೆಂಡ ಕಾಡ್ತಿದ್ದೆ, ಈಗ ನೋಡು ಎಷ್ಟು ಅನ್ಯೋನ್ಯವಾಗಿದೆಯಾ. ಹಾಗೇನೆ. ಅದಂತೂ ನಿಜ ಚಿಕ್ಕಪ್ಪ. ನನಗೆ ದಿಶಾ ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ. ಯಾವಾಗಲೂ ಅವ್ರ ಕೈನ ಇಟ್ಕೊಂಡೇ ಇರಬೇಕು ಅನ್ಸುತ್ತೆ. ಇದು ಸೀನ್ ಅಂದರೆ ನೋಡಿ ಸುಕ್ಕು, ನಮ್ಮ ದಿಶಾ ಹೇಗೆ ನಾಚ್ಕೋತಾ ಇದ್ದಾಳೆ. ಚಿರಾಗ್, ದಿಸ್ ಇಸ್ ಟೂ ಮಚ್. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಮ್ಮ? ಇನ್ನೇನ್ರಿ ಮತ್ತೆ, ಗುಲಾಬಿ ಹೂವು ಚೆನ್ನಾಗಿದೆ ಅಂತ ಕಾಲಡಿ ಇಟ್ಕೊಳಕ್ಕಾಗತ್ತಾ? ಇಲ್ಲ, ಅದು ತಲೆಲೇ ಇಟ್ಕೋಬೇಕು. ಪ್ರೀತಿನೂ ಹೀಗೆ ಎಲ್ಲಂದ್ರಲ್ಲಿ ಮುಟ್ಟಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಬಿಡು. ಚಿರು, ಜನ ಇಷ್ಟಪಟ್ಟು ಮಕ್ಕಳು ಮಾಡ್ಕೋತಾರಲ್ಲ, ಹಾಗೆ ನೀನು ಇಷ್ಟಪಟ್ಟು ಡಿಸೈನ್ಸ್ ಲಾಂಚ್ ಮಾಡಿದ್ಯಾ. ಕಂಗ್ರ್ಯಾಚುಲೇಷನ್ಸ್ ಕಣಪ್ಪ. ಥ್ಯಾಂಕ್ಸ್ ಚಿಕ್ಕಪ್ಪ. ಇದರಲ್ಲಿ ದಿಶಾ ಅವ್ರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಅದಕ್ಕೆ ದಿಶಾಕ್ಕೆ ವಿಶ್ ಮಾಡಿದೆ. ನಾನು ಮಾಡಿರೋ ಡ್ರೆಸ್ಸನ್ನು ದಿಶಾ ಅವ್ರು ಹಾಕ್ಕೊಂಡು ಲಾಂಚ್ ಮಾಡಿದ್ರಂತೂ ಟಾಪ್ ಹಿಟ್ ಆಗಿಬಿಡುತ್ತೆ. ಅದಂತೂ ನಿಜ. ನೀವು ಹೋಗಿ ಇವಾಗ ಅಣ್ಣನ ಆಶೀರ್ವಾದ ತಗೊಳ್ಳಿ. ಆಗಲೇ ನಿಮ್ಮಿಬ್ರು ನೋಡಬೇಕು ಅಂತ ಇದ್ದ. ಬನ್ರಿ. ಚಿರಾಗ್, ಇದೇನು ನನಗೋಸ್ಕರ ಅಲ್ಲ, ಅಪ್ಪಂಗೋಸ್ಕರ. ನಾವು ಈ ರೀತಿ ಇರೋದನ್ನ ಅವ್ರು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೋ ಏನೋ. ಬನ್ನಿ ಬಾಯ್ ಚಿಕ್ಕಪ್ಪ. ಬಾಯ್. ಸುಕು, ಏನು? ನಂದು ನಿನ್ನ ಕೈ ಹಿಡ್ಕೋಬೇಕು ಅಂತ ಆಸೆ ಆಗ್ತದೆ ಕಣೆ. ಬೇರೆ ಏನ್ ಕೆಲಸ ಇಲ್ವಾ? ಇದ್ರೆ ಹುಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಬಿಡ್ರಿ ಕೈನ. ರೊಮ್ಯಾಂಟಿಕ್ ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಒಂದು ಕೆನ್ನೆಗೆ ಹೊಡೆದು ಯಾಕೆ ನಿಲ್ಲಿಸ್ಬಿಟ್ರಿ? ಇನ್ನೊಂದು ಕೆನ್ನೆಗೆ ಹೊಡಿರಿ. ಚಿರಾಗ್, ನೀವು ಮಿತಿ ಮೀರ್ತಿದ್ದೀರಾ. ನಿಮ್ಮ ಜೊತೆ ಸಲಿಗೆಯಿಂದ ಇದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ಅಲ್ಲ. ಮೊದಲು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಭಾವನೆನ ಕಿತ್ತು ಬಿಸಾಕಿ. ಇದೇನು ರೀ ಹಿಂಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ? ಎಲ್ಲರೂ ಮುಂದೆ ನಿಮಗೆ ತಾಳಿ ಕಟ್ಟಿದ್ದೀನಿ. ನೀವು ನನ್ನ ಹೆಂಡತಿ ಅನ್ನೋದನ್ನು ಮರಿಬೇಡಿ. ನಿಮ್ಮ ಜೊತೆ ಕ್ಲೋಸ್ ಆಗಿರಬಾರ್ದ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಚಿರಾಗ್. ನೀವು ನಂಗೆ ತಾಳಿ ಕಟ್ಟಿದ್ದೀರಾ ಅಂತ ಈ ಥರ ಬಿಹೇವ್ ಮಾಡೋದು ತಪ್ಪು. ನನಗೂ ನನ್ನದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಮೊದಲು ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ. ನನ್ನ ಫೀಲಿಂಗ್ಸ್ಗೂ ಗೌರವ ಕೊಡಿ. ನಿಮ್ಮನ್ನು ನಾನು ಇಷ್ಟಪಡಬೇಕು ಅಂತ ನನಗೆ ಅನಿಸ್ಬೇಕು. ಆಗಲೇ ನಾವಿಬ್ಬರು ಕ್ಲೋಸ್ ಆಗಿರೋಕ್ಕಾಗೋದು. ಹಂಗಾದ್ರೆ ನಾನು ನಿಮಗೆ ಬೇಡ, ಇಷ್ಟ ಇಲ್ಲ ನಾನು ನಿಮಗೆ.